श्रीगुरुभ्यो नमः। हरि ओम नमो अस्तु सर्पेभ्यो एपोम एके च पृथिवीमनो ये अंतरिक्षे दिवितेभ्यः सर्पेभ्यो नमः। भुजंगेशाय विद्महे सर्पराजाय धीमहि तन्नो नाग प्रचोदयात्। ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇದ್ರಿ ಪಬ್ಲಿಕ್ ಟಿವಿಯಲ್ಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಶುಭವಾದಂತಹ ಒಂದು ಅದ್ಭುತವಾದಂತಹ ಪೂಜಾ ತಾಣವನ್ನು ಹೊತ್ತು ನಾನು ತಂದಿದ್ದೇನೆ. ಅದರ ಪರಿಚಯವನ್ನು ಕೂಡ ಮಾಡುವುದರ ಜೊತೆಗೆ ನಿಮ್ಮ ಮನೆಯಲ್ಲಿ ಅವ್ಯಕ್ತವಾದಂತಹ ಬಾಧೆಗಳು ಏನಾದರೂ ಕೂಡ ಬಾಧಿಸ್ತಾ ಇದ್ದರೆ ಅದರಲ್ಲಿ ಸಂತಾನವೂ ಕೂಡ ಬಂದಾಗಿರುತ್ತೆ, ಅಥವಾ ಈ ಸರ್ಪದೋಷಗಳ ಮನೆಯನ್ನು ಕುಟುಂಬವನ್ನು ಬಾಧಿಸೋಕೆ ಶುರುವಾದರೆ ಒಂದಲ್ಲ ಎರಡಲ್ಲ ನೂರಾರು ಥರದಲ್ಲಿ ನಮ್ಮನ್ನು ಕಾಡೋಕ್ಕೆ ಪ್ರಾರಂಭ ಮಾಡ್ತವೆ. ನಗದ್ ಪ್ರದೇಶಗಳಲ್ಲಿ ನಾವಿರ್ತೀವಿ, ವಾಸ ಮಾಡುವಂಥ ಮನೆ ಸರ್ಪ ನಡೆಗೆ ಒಳಗಾಗಿದೆಯೋ ಗೊತ್ತಿರೋದಿಲ್ಲ ನಮಗೆ, ಅದನ್ನು ನಾಗನಡೆ ಅಂತ ಕರಿತೀವಿ. ಇನ್ನು ಮನೆಯನ್ನು ನಿರ್ಮಾಣ ಮಾಡುವಾಗ ಅನೇಕ ರೀತಿಯಾದಂತಹ ಅಲ್ಲಿರುವಂತಹ ಕೆಲವು ಸರೀಸೃಪಗಳನ್ನು ಕೂಡ ನಾಶಪಡಿಸಿರಬಹುದು. ಈ ಮಹಾಕಾಲ ಸರ್ಪದೋಷ ಇದ್ರಂತೂ ಕೇವಲ ಆತನಿಗೆ ಮಾತ್ರವೇ ಅಲ್ಲ, ಆತನ ಸಂತಾನ ಅಂತ ಏನು ಕರಿತೀವಿಯೋ, ಆತನ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಇಡೀ ಕುಟುಂಬ ಈ ಕಾಳಸರ್ಪದೋಷಕ್ಕೆ ತುತ್ತಾಗತ್ತೆ. ಕಾಳಸರ್ಪದೋಷದ ವಿಚಾರವನ್ನು ನಾಳಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ಮಾಡಬೇಕಂತ ಪರಿಹಾರವನ್ನು ಕೂಡ ತಿಳಿಸ್ತಾ ಬರ್ತೀನಿ. ಆದರೆ ಇವತ್ತು ಮಹಾದೋಷಗಳನ್ನು ನಿವೃತ್ತಿ ಮಾಡ್ತಕ್ಕಂತಹ ಕ್ಷೇತ್ರಗಳಲ್ಲಿ ಕರ್ನಾಟಕ ಪ್ರಧಾನವಾಗಿದೆ. ಸುಬ್ರಹ್ಮಣ್ಯನ 3 ಸ್ಥಾನಗಳನ್ನು ನಾವು ಕಾಣ್ತೀವಿ. ಎಲ್ಲಿ? ಘಾಟಿ ಸುಬ್ರಹ್ಮಣ್ಯ ಅಂತ ಕರಿತೀವಿ, ಕುಕ್ಕೆ ಸುಬ್ರಹ್ಮಣ್ಯ ಅಂತ ಕರಿತೀವಿ, ಇನ್ನು ಉತ್ತರ ಕನ್ನಡದ ಮಗ್ವಾ ಸುಬ್ರಹ್ಮಣ್ಯ ಅಂತ ಕರಿತೇವೆ. 3 ಕ್ಷೇತ್ರಗಳು ಸುಬ್ರಹ್ಮಣ್ಯನ ವಿಶಿಷ್ಟವಾದಂತಹ ಸ್ಥಾನಗಳು ಅಂತ. ಒಂದು ಅಂದರೆ ಬಾಲ, ಒಂದು ಮಧ್ಯ, ಒಂದು ಅಂತ್ಯ ಎನ್ನುವಂಥ ವ್ಯವಸ್ಥೆಗಳಲ್ಲಿ ಕಾಣುವಂಥದ್ದು. ಹಾಗಾದರೆ ನಿಮ್ಮ ಜೀವನದಲ್ಲಿ ನೊಂದು ಬೆಂದು ಬಸವಳಿದಂತಹ ಜೀವನ ನಿಮ್ಮದಾಗಿದ್ದರೆ, ಅಥವಾ ಸದಾ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ರೋಗಗಳಿಂದ ಬಾಧಿತರಾಗಿದ್ದರೆ, ಅಥವಾ ಚರ್ಮಾದಿ ರೋಗಗಳು ನಿಮ್ಮನ್ನು ಬಾಧಿಸ್ತಾ ಇದ್ದರೆ, ಚರ್ಮ ರೋಗ ಸೋರಿಯಾಸಿಸ್ ಇರ್ಬೋದು, ಅಥವಾ ಸಣ್ಣ ಸಣ್ಣ ನೀರುಗುಳ್ಳೆಗಳು ಆಗೋದು ಒಡೆಯೋದು, ಎಷ್ಟು ಡಾಕ್ಟರ್ ಹತ್ರ ಹೋದರೂ ಕೂಡ ಅನುಕೂಲ ಆಗಿಲ್ಲ ಎನ್ನುವಂತಹ ಸ್ಥಿತಿಮಾನಗಳಿರ್ಬೋದು, ಇಂತಹ ರೋಗಗಳಿಂದ ಹಿಡಿದು ಎಲ್ಲ ರೀತಿಯಾದಂಥ ಸತ್ಸಂತಾನವನ್ನು ಕೂಡ ಪಡೆದುಕೊಳ್ಳುವಂತಹ ವ್ಯವಸ್ಥೆ ಯಾವುದು ಅಂತ ಕೇಳಿದರೆ ಮತ್ಯಾವುದು ಅಲ್ಲ, ಅದನ್ನೇ ಕರೆಯುವಂಥದ್ದು ಮಹಾನಾಗನ ಮಹಾಪೂಜೆಯನ್ನು. ನಾಳೆ ಭಾರತದಲ್ಲಿಯೇ ಅದ್ಭುತವಾದಂಥ ಕೇವಲ ಸ್ತ್ರೀಯರ ಮಾತ್ರ ಪೂಜೆ ಮಾಡುವಂಥ ಒಂದು ದೇವತಾ ದರ್ಶನವನ್ನು ನಾಳೆ ನೀವು ಮಾಡ್ಬೋದು. ಆದರೆ ಈ ದಿನ ಪೂರ್ವಭಾವಿಯಾಗಿ ಅಥವಾ ಮೊದಲನೇದಾಗಿ ಆರಾಧನೆಯನ್ನು ಮಾಡಬೇಕಾದ್ದು ಮಹಾನಾಗನ ಪೂಜೆಯನ್ನು. ನಾಗದೋಷಗಳಿಂದ ನಿವೃತ್ತರಾಗದೆ ಯಾವ ಕೆಲಸವನ್ನು ಮಾಡಿದರೂ ಕೂಡ ಅನುಕೂಲತೆಗಳಾಗೋದಿಲ್ಲ. ಹಾಗಾದರೆ ಯಾಕೆ ತಡ? ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾಗಿ ಆರಾಧಿಸೋಣ ವಿಶೇಷವಾದಂಥ ಈ ಮಾಸದ ಈ ಮಂಗಳವಾರದ ದಿನ, ಅದುವೇ ಮಹಾನಾಗನ ಮಹಾಪೂಜೆ. ಹಾಗಾದರೆ ತಡ ಯಾಕೆ? ಆರಾಧನೆಯನ್ನು ಮಾಡೋಣಲ್ವೇ? ಎಂದಿರಂತೆ ದೇವರ ಮನೆಯನ್ನು ಶೃಂಗಾರ ಮಾಡ್ಕೋಬೇಕು. ಬೇಕಾಗಿರುವಂಥ ಪೂಜಾ ಪರಿಕರಗಳನ್ನು ಸಿದ್ಧ ಮಾಡಿದ ಬಳಿಕ ತಂಬಿಟ್ಟು ಮತ್ತು ಚಿಗಳಿ ಬಹಳ ಪ್ರೀತಿಯಾದಂತಹ ದ್ರವ್ಯ ಯಾರಿಗೆ? ನಾಗರಾಜನಿಗೆ. ಈ ರೀತಿಯಾದಂಥ ಎಲ್ಲ ದ್ರವ್ಯಗಳನ್ನು ಕೂಡ ಸಿದ್ಧಪಡಿಸಿಕೊಂಡ ಬಳಿಕ ದೇವರ ಪೀಠದಲ್ಲಿ ನಾಗನ ಬೆಳ್ಳಿಯ ಪ್ರತಿಮೆಗಳನ್ನು ಇಟ್ಕೊಂಡಿರಿ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರಲೇಬೇಕಾದ್ದು ಇದು. ಕಾರಣ ಸರ್ಪವನ್ನು ಸಾಕೋಕ್ಕಾಗಲ್ಲ ನಾವು. ನಾಗನ ಪ್ರತಿಮೆಯನ್ನು ಇಟ್ಟು ಪೂಜೆ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ಕೊಳ್ಳಿ. ಇನ್ನು ಇಲ್ಲವೇ ಇಲ್ಲ ನಾಗ, ಆವಾಗ ಏನು ಮಾಡಬೇಕು ಅಂತ ಕೇಳಿದರೆ, ಹುತ್ತದ ಮಣ್ಣನ್ನು ತಂದು ಆ ತಯಾರು ಮಾಡಿದಂಥ ನಾಗನಂತೆ ತಯಾರು ಮಾಡ್ಕೋಬೇಕು. ಹುತ್ತದ ಮಣ್ಣಲ್ಲಿ ಆ ರೂಪವನ್ನು ಬರ್ಕೊಳ್ಳಿ. ಬೇಕಾಗಿರುವಂಥ ಎಲ್ಲ ಪೂಜಾ ಪರಿಕರಗಳನ್ನು ಕೂಡ ಸಿದ್ಧಪಡಿಸಿದ ಬಳಿಕ ದೇವರ ಬಲಭಾಗಕ್ಕೆ ತುಪ್ಪದ ದೀಪವನ್ನು ಅಂಟಿಸುವಂಥ ಪ್ರಕ್ರಿಯೆ. ತಡ ಮಾಡೋದು ಬೇಡ, ಆರಾಧಿಸೋಣ ಮಹಾನಾಗನ ಆರಾಧನೆನ. ಪ್ರಥಮವಾಗಿ ದೀಪವನ್ನು ಬೆಳಗುವುದರ ಮುಖೇನವಾಗಿ ದೀಪ ಹಚ್ಚೋಣವಾ. ಓಂ ಭೋದೀಪ ದೇವಿ ರೂಪಸ್ಥಂ ಕರ್ಮ ಸಾಕ್ಷ್ಯ ವಿಘ್ನಕರತ್ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರೋ ಭವ ಅನ್ನುವ ಮಂತ್ರದಿಂದ ದೀಪವನ್ನು ಬೆಳಗುವಿಕೆ. ಉದ್ದರಣೆ ನೀರನ್ನು ಗಂಟೆಯ ಮೇಲೆ ಹಾಕುತ್ತಾ ನಿಧಾನಗತಿಯಲ್ಲಿ ಘಂಟಾನಾದ. ಓಂ ನಾದ ಶಬ್ದಮಯೀಂ ಘಂಟಾ ಸರ್ವ ವಿಘ್ನಾಪಹಾರಿಣಿ ಪೂಜೇದಸ್ತ್ರ ಮಂತ್ರೇಣ ದೇವಸ್ಯ ಪ್ರೀತಿ ಕಾರಣಾತ್ ಅನ್ನುವಂಥ ಮಂತ್ರದಿಂದ ಘಂಟಾನಾದವನ್ನು ಮಾಡುತ್ತಾ ಭೂಮಿಗೆ 2 ಅಕ್ಷತಾದಿಗಳನ್ನು ಸಮರ್ಪಣೆಯನ್ನು ಮಾಡಿ ಭೂತಾಯಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು. ವಿಷ್ಣು ಶಕ್ತಿ ಸಮತ್ಪನ್ನೇ ಶಂಖ ವರ್ಣೇ ಮಹೀತಲೆ
ಅನೇಕ ರತ್ನ ಸಂಪನ್ನೇ ಭೂಮಿದೇವಿ ನಮೋಸ್ತುತೆ ಅನ್ನುವಂಥ ಮಂತ್ರದಿಂದ ಭೂತಾಯಿಯ ಪ್ರಾರ್ಥನೆ. ಕುಳಿತುಕೊಳ್ಳುವ ಆಸನಕ್ಕೆ 2 ಅಕ್ಷತಾದಿಗಳನ್ನು ಹಾಕುತ್ತಾ ಆಸನಾದಿ ಶುದ್ಧಿಗಳು. ಪ್ರತ್ಯುತ್ವಯಾದ್ರತಾಲೋಕ ದೇವಿತ್ವಂ ವಿಷ್ಣುನಾದ್ರತ ತ್ವಂಚಧಾರೆಯ ಮಾಂ ದೇವಿ ಪವಿತ್ರಂ ಕುರುಚ ಆಸನಂ ಅನ್ನುವಂಥ ಮಂತ್ರದಿಂದ ಆಸನಾದಿ ಶುದ್ಧಿಗಳನ್ನು ಪೂರೈಸಿಕೊಂಡು ದೀರ್ಘವಾದಂಥ ಉಸಿರನ್ನು ಬಾಯಲ್ಲಿ ಎಳ್ಕೊಳ್ಳೋದು, ಮೂಗಲ್ಲಿ ನಿಧಾನಗತಿಯಲ್ಲಿ ಉಸಿರಾಟವನ್ನು ಮಾಡುತ್ತಾ ಬರಬೇಕು. ಇದಕ್ಕೆ ಪ್ರಾಣಾಯಾಮ ಅಂತ ಹೆಸರು ನಿಮ್ಗೆ ಗೊತ್ತಿದೆ. ಪ್ರಾಣಾಯಾಮವನ್ನು ಮಾಡಿದ ಬಳಿಕ ದೀರ್ಘವಾದಂತಹ ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ತದನಂತರದಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಸಂಕಲ್ಪವನ್ನು ಪ್ರತಿಯೊಬ್ಬರೂ ಕೂಡ ಕೇಳಿಸ್ಕೊಳ್ಳಿ. ಜಾತಿ, ಮತ, ಕುಲ, ಧರ್ಮ ಯಾವ ಭೇದ ಭಾವವೂ ಇಲ್ಲ. ಸರ್ಪ ಎಲ್ಲರಿಗೂ ಕೂಡ ಸರ್ಪವೇ. ಹಾಗಾಗಿ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಸಂಕಷ್ಟಗಳ ಸುರಿಮಳೆಗಳನ್ನೇ ಎದುರಿಸಬೇಕಾಗತ್ತೆ. ಜಾಗೃತರಾಗಿದ್ದು ಆರಾಧಿಸೋಣ. ಮಹಾಸರ್ಪ ಮಹಾನಾಗನ ಆರಾಧನೆಯನ್ನ ಸಂಕಲ್ಪ ಮಾಡೋಣ. ಹಾಗಾದ್ರೆ ಓಂ ನಮೋ ನಾರಾಯಣಾಯ ಅಂತ ಇಷ್ಟು ಹೇಳ್ಕೊಳ್ಳುವಂಥದ್ದು. ಅದ್ಯಮಯ ಪೂರ್ವೋಚ್ಚರತ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಅಸ್ಯಾಂ ಶುಭ ತಿಥೌ ಅಂತ ಹೇಳ್ಕೊಳ್ಳಿ. ಮಮ ಅಂತ ಹೇಳಿ ಉಪಾತ್ತ ಸಮಸ್ತ ದುರ್ತಿಕ್ಷ ದ್ವಾರ ನಾಗರಾಜ ಪ್ರೀತ್ಯರ್ಥಂ ಎನ್ನುವುದಾಗಿ ಹೇಳುತ್ತಾ ನಿಮ್ಮ ನಕ್ಷತ್ರ, ರಾಶಿ, ಗೋತ್ರ, ಇಡೀ ಕುಟುಂಬ ಸದಸ್ಯರ ಎಲ್ಲರ ಹೆಸರನ್ನು ಕೂಡ ಪಠನವನ್ನು ಮಾಡಬೇಕು. ಸಪರಿವಾರ ಸಮೇತ ನಾಗರಾಜ ಪೂರ್ಣಾನುಗ್ರಹ ಪೂರ್ಣ ಪ್ರಸಾದೇನ ಸರ್ವೋಪದ್ರವಶಾಂತ್ಯರ್ಥಂ ದೇಹಸ್ಥಿತ ಆದಿವ್ಯಾಧಿ ನಿವಾರಣಾರ್ಥಂ ದೇಹಸ್ಥಿತ ಸರ್ವಾರಿಷ್ಟ ರೋಗ ಪೀಡಾ ಪರಿಹಾರ ದ್ವಾರ ದೇವೋಂ ಸಮಸ್ತಾರಿಷ್ಟ ನಿವಾರಣಾರ್ಥಂ ಸಕಲ ಶ್ರೇಯ ಸಂಪಾದನಾರ್ಥಂ ಸತ್ಪುತ್ರ ಸತ್ಕಾಮನಾ ಫಲಸಿದ್ಧ್ಯರ್ಥಂ ಸಂತಾನ ಪ್ರತಿಬಂಧಕ ದೋಷ ನಿವೃತ್ತ್ಯರ್ಥಂ ಸಕಲ ಕಾರ್ಯೇ ಆನುಕೂಲಿತಾ ಸಿದ್ಧ್ಯರ್ಥಂ ಸರ್ವೋಪದ್ರವ ನಿವಾರಣಾರ್ಥಂ ಸಪರಿವಾರ ಸಮೇತ ನಾಗರಾಜ ಪೂಜಾ ಆರಾಧನಾಖ್ಯಂ ಕರ್ಮ ಕರಿಷೆ ಅನ್ನುವುದಾಗಿ ಹೇಳುತ್ತಾ ಅಕ್ಷತೆಗೆ ನೀರು ಹಾಕೋದು, ಶುದ್ಧವಾದ ಪಾತ್ರೆಯಲ್ಲಿ ಬಿಟ್ಟುಬಿಡೋದು. ಯಾವ ಕಾರ್ಯವನ್ನಾದರೂ ಮಾಡೋಣ. ಮೊದಲ ಪೂಜೆ ಯಾರಿಗೆ? ಗಣಪತಿಗೆ. ಹಾಗಾಗಿ ಗಣಪತಿಯ ಪೂಜೆಯನ್ನು ಆರಂಭಿಸೋಣ. ವಕ್ರತುಂಡ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನ ನಿವಾರಯ ಅನ್ನುವಂಥ ಮಂತ್ರವನ್ನು ಹೇಳುತ್ತಾ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಎದುರು ಭಾಗದಲ್ಲಿ ನೀವು ತಯಾರು ಮಾಡಿಕೊಂಡಂಥ ಹುತ್ತದ ನಾಗರಾಜನು ಅಥವಾ ನಾಗ ಪ್ರತಿಮೆಯನ್ನು ಇಟ್ಕೊಂಡಿರ್ತೀರಿ. ತುಳಸಿ ಮತ್ತು ಬಿಳಿಯ ಪುಷ್ಪವನ್ನು ಇಟ್ಕೊಳ್ಳಿ. ಹೃದಯ ಭಾಗಕ್ಕೆ ಇಟ್ಕೊಳ್ಳುತ್ತಾ ನಾಗರಾಜ ನಮಃ. ಇದು ಸರಳವಾದ ಮಂತ್ರ. ಸರ್ಪಾದಿ ಮಂತ್ರಗಳನ್ನು ಹೇಳ್ಕೊಡ್ತೀನಿ, ಖಂಡಿತ ಕೇಳಿಸ್ಕೊಂಡ್ರೆ ಸಾಕು. ನೀವು ನಭೋಸ್ತು ಸರ್ಪೇಭ್ಯೋ ಏಕೆ ಚ ಪೃಥ್ವೀ ಮನೋ ಯೇ ಅಂತರಿಕ್ಷೇ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಅಗ್ನಿವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕ ರೂಪಂ ನಾಗರಾಜಮಾವಾಹಯಾಮಿ ಅಂತ ಇಷ್ಟು ಹೇಳ್ಕೊಳ್ಳಿ. ನಾಗರಾಜನನ್ನ ಬರಮಾಡಿಕೊಂಡಿದ್ದೀರಿ ಎಂದಿರಂತೆ ಧ್ಯಾನವನ್ನು ಮಾಡುವಂತಹ ಸಮಯ ಇದೀಗ ಬಂದಿದೆ. ಅಕ್ಷತೆಯನ್ನು ಹೂವನ್ನು ಇಟ್ಟುಕೊಳ್ಳುತ್ತಾ ಧ್ಯಾನವನ್ನು ಮಾಡಿಕೊಳ್ಳಿ. ಮಂತ್ರವನ್ನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ ನೀವು ಸಾಕು. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್ ಅನ್ನುವಂಥ ಮಂತ್ರಾದಿಗಳನ್ನು ಕೇಳುತ್ತಾ ಜಗದೊಡೆಯನಾಗಿರತಕ್ಕಂತಹ ಮಹಾಶೇಷನ ರೂಪಿಯಾದ ನಾಗನನ್ನು ಪ್ರಾರ್ಥಿಸಿಕೊಂಡು ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕು. ಆವಾಹನೆಯಾಗಿದೆ. ಸ್ವಾಗತಾದಿಗಳನ್ನು ಕೋರಿದ್ದೀರಿ. ಎಂದಿನಂತೆ 4 ಉದ್ದರಣೆಯ ಶುಭ್ರವಾದಂತಹ ನೀರನ್ನು ಶುದ್ಧವಾದ ಪಾತ್ರೆಯೊಂದರಲ್ಲಿ ಬಿಡಬೇಕು. ಒಂದು ಉದ್ದರಣೆ ನೀರು ಹಾಕೋದು, ಸಾಕ್ಷಾತ್ ನಾಗನ ಪಾದವನ್ನು ತೊಳಿತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಅರ್ಘ್ಯ ಆಚಮನೆಯ ಮಧುಪರ್ಕಾದಿಗಳನ್ನು ಪೂರೈಸಿದ ಬಳಿಕ ನಿಮ್ಮ ಎದುರು ಭಾಗದಲ್ಲಿ ಕಾಣುವಂತಹ ನಾಗರ ಪಣಿ ಏನಿದೆಯೋ, ನಾಗನ ವಿಗ್ರಹದಂತಿರುವಂತಹ ಪಣಿಗೆ ಅಭಿಷೇಕವನ್ನು ಮಾಡ್ತಾ ಬರಬೇಕು. ಅಥವಾ ಹುತ್ತದ ಮಣ್ಣಿಗೆ ಪ್ರೋಕ್ಷಣೆ ಮಾಡಿದ್ರೆ ಸಾಕು ತುಳಸಿಯಿಂದ. ಓಂ ನಮೋ ಭಗವತೆ ನಾರಾಯಣಾಯ ತಚ್ಚಯೋರಾವೃಣೀಮಹೇ ಗಾತಂ ಯಜ್ಞಾಯ ಗಾತಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರಮಾನುಷೇಭ್ಯಃ ಊರ್ಧ್ವಂಜಿಗಾತವೇಶನಂ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ ಓಂ ಶಾಂತಿ 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 ಅನ್ನುವಂಥ ಮಂತ್ರಾದಿಗಳನ್ನು ಪಠಿಸುತ್ತಾ ಅಭಿಷೇಕವನ್ನು ಸಂಪನ್ನಗೊಳಿಸ್ಕೋಬೇಕು. ಅಭಿಷೇಕವನ್ನು ಮಾಡಿದ ಬಳಿಕ ಗೆಜ್ಜೆ ವಸ್ತ್ರಾದಿಗಳನ್ನು ಸ್ವಾಮಿಯಾದ ಮಹಾನಾಗನಿಗೆ ಅರ್ಪಣೆ ಮಾಡುವಂಥದ್ದು. ವಸ್ತ್ರವನ್ನು ಅರ್ಪಿಸೋಣಲ್ವೇ? ವಸ್ತ್ರಂಗ್ರಹಣ ದೇವೇಶ ಪದ್ಮಪತ್ರಾಯತೆ ಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯ ಪ್ರದೋಭವ ಮಹಾನಾಗಾಯ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳುವಂಥದ್ದು. ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಸಮರ್ಪಿಸುತ್ತಾ ಗಂಧವನ್ನು, ತೇದಂತಹ ಗಂಧವನ್ನು ತುಳಸಿಯಲ್ಲಿ ಅದ್ದೋದು. ಆ ಗಂಧವನ್ನು ನಾಗರಾಜನಿಗೆ ಅರ್ಪಣೆಯನ್ನು ಮಾಡುವಂಥದ್ದು. ಓಂ ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತ ಅನ್ನುವಂತಹ ಮಂತ್ರದಿಂದ ವಸ್ತ್ರವನ್ನು ಅರ್ಪಿಸಿ ಉಪವೀತ ಸ್ಥಾನದಲ್ಲಿ ಅಕ್ಷತಾದಿಗಳನ್ನು ಕೂಡ ನಾಗರಾಜನಿಗೆ ಅರ್ಪಿಸುತ್ತಾ
ಅರಿಶಿನವನ್ನು ಮಾತ್ರವೇ ಸಮರ್ಪಣೆ ಮಾಡುವಂಥದ್ದು. ನಾಗರಾಜನಿಗೆ ಅರಿಶಿನ ಬಹಳ ಪ್ರೀತಿಯಾದದ್ದು. ಹರಿದ್ರಾಂ ಸಮರ್ಪಯಾಮಿ ಅಂತ ಹೇಳುತ್ತಾ ಕುಂಕುಮವನ್ನು ಸ್ವಲ್ಪ ದೂರದಲ್ಲಿ ಹಾಕಿ, ಯಾಕೆ ಅನ್ನುವಂಥದ್ದನ್ನು ಆಮೇಲೆ ಹೇಳ್ತೀನಿ. ಎಲ್ಲ ರೀತಿಯಾದಂತಹ ತಂದಿರುವಂತಹ ಅಲಂಕಾರವನ್ನ, ಸಿಂಗಾರ ಬಹಳ ಶ್ರೇಷ್ಠವಾದದ್ದು. ಅಡಿಕೆಯ ಶೃಂಗಾರ ಅಂತ ಕರೆಯಲ್ವೇ, ಶೃಂಗಾರ. ಆ ಶೃಂಗಾರವನ್ನ ಸ್ವಾಮಿಯಾದಂತಹ ನಾಗೇಂದ್ರನಿಗೆ, ನಾಗರಾಜನಿಗೆ ಅರ್ಪಣೆಯನ್ನು ಮಾಡುತ್ತಾ ಮಲ್ಲಿಕಾದಿಗಳಿಂದ ಅರ್ಪಣೆಯನ್ನು ಮಾಡುವಂತಹ ಸಮಯ. ಮಲ್ಲಿಕಾ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭೋ ಮಯಾರತಾನಿ ಪೂಜಾರ್ಥಂ ಪುಷ್ಪಾಣಿ ಪುರುಷೋತ್ತಮ ಅನ್ನುವಂತಹ ಮಂತ್ರದಿಂದ ನಾಗೇಂದ್ರನಿಗೆ ಪುಷ್ಪಾದಿ ಮಾಲಿಕೆಗಳನ್ನು ಕೂಡ ಸಮರ್ಪಣೆಯನ್ನು ಮಾಡುತ್ತಾ ಎಂದಿರಂತೆ ನಾಮಪೂಜೆಯನ್ನು ಮಾಡುವಂಥದ್ದು. ಓಂ ನಾಗಾಯ ನಮಃ, ಓಂ ಮಹಾನಾಗಾಯ ನಮಃ, ಓಂ ತಕ್ಷಕಾಯ ನಮಃ, ಓಂ ಗುಲಿಕಾಯ ನಮಃ ಅನ್ನುವಂತಹ ಮಂತ್ರಾದಿಗಳ ಒಡನೆ ನಾಗರಾಜನ ಅಷ್ಟೋತ್ತರಗಳು ನಿಮಗೆ ಬಂದರೆ ಇರುವಂತಹ ಪುಷ್ಪಾದಿಗಳಿಂದ, ಅಕ್ಷತೆಯಿಂದ ಅಷ್ಟೋತ್ತರವನ್ನು ಕೂಡ ಪಠನವನ್ನು ಮಾಡುವಂಥದ್ದು. ಮಾಡಿದ ಬಳಿಕ ಧೂಪದ ಅರ್ಪಣೆ. ದಶಾಂಗುಂ ಗುಗ್ಗುಲೋಪೇತಂ ಸುಗಂಧಂಚ ಮನೋಹರಃ ಕಪಿಲಾಘ್ರತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತ ಅನ್ನುವಂತಹ ಮಂತ್ರವನ್ನು ಹೇಳಿ ಧೂಪಾದಿಗಳನ್ನು ಬೆಳಗುತ್ತಾ ದೀಪಾದಿಗಳನ್ನು ಇಡುವಂಥದ್ದು. ನೈವೇದ್ಯಕ್ಕಾಗಿ ಬಲಭಾಗದಲ್ಲಿಟ್ಟಂತಹ ಚೌಕಾಕಾರದ ಮಂಡಲವನ್ನು ಮಾಡಿ ಬರದ ಮೇಲೆ ಅದರ ಮೇಲೆ ಚಿಗಳಿ, ತಂಬಿಟ್ಟು, ಹಣ್ಣು, ಹಾಲು ಇತ್ಯಾದಿಗಳ ನೈವೇದ್ಯ ಮಾಡಿ ನಾಗರಾಜನಿಗೆ ಅರ್ಪಣೆಯನ್ನು ಮಾಡುತ್ತಾ 5 ಬತ್ತಿಗಳನ್ನು ತೆಗೆದುಕೊಂಡು ಮಂಗಳಾರತಿಯನ್ನು ಮಾಡುವಂಥದ್ದು. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಅನ್ನುವಂತಹ ಮಂತ್ರವನ್ನು ಹೇಳಿ ನಾಗರಾಜನಿಗೆ ಮಹಾಮಂಗಳಾರತಿಯನ್ನು ಮಾಡಿದ ಬಳಿಕ ಅಕ್ಷತೆಯನ್ನ ಕೈಯನ್ನು ತೊಳೆದುಕೊಂಡ ಬಳಿಕ 3 ಪ್ರದಕ್ಷಿಣಾದಿಗಳನ್ನು ಗೈಯುತ್ತಾ ದೀರ್ಘದಂಡವಾದಂತಹ ನಮಸ್ಕಾರವನ್ನ ಮಾಡುವಂಥದ್ದು. ಯಾರಿಗೆ? ಮಹಾನಾಗನಿಗೆ ನಮಸ್ಕಾರ ಮಾಡಿ ಅಕ್ಷತೆ ಇಟ್ಕೊಂಡು ಎಡಗೈಯಿಂದ ಬಲಭಾಗಕ್ಕೆ ಅರ್ಘ್ಯಾದಿಗಳನ್ನು ಕೊಡುತ್ತಾ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನದಾಳದ ಬಯಕೆಗಳೇನಿದೆ ಗೊತ್ತಿಲ್ಲ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಂ ಮಯ ದಾಸೋಹಮಿತಿ ಮಧ್ವ ಕ್ಷಮಸ್ವ ಭುಜಂಗೋತ್ತಮ ಅನ್ನುವಂತಹ ಮಂತ್ರಾದಿಗಳನ್ನು ಕೇಳಿಸ್ಕೊಂಡಿದ್ದೀರಿ. ನಿಮ್ಮ ಮನದಾಳದ ಬಯಕೆ, ಕಾಮ್ಯಗಳೆಲ್ಲವನ್ನು ಕೂಡ ಈಡೇರಿಸುವಂತೆ ನಾಗರಾಜನಲ್ಲಿ ಪ್ರಾರ್ಥನೆ ಮಾಡಿ ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡುವುದರಿಂದ ಈ ಒಂದು ಭುಜಂಗಭೂಷಣನಾದಂತಹ ನಾಗರಾಜ ಸುಪ್ರೀತನಾಗಿದ್ದಾನೆ. ನಿಮ್ಮೆಲ್ಲ ರೀತಿಯಂತಹ ಕಷ್ಟಗಳು ಕೂಡ ಬಗೆಹರಿಯುತ್ತೆ ಎನ್ನುವುದರಲ್ಲಿ ಸಂದೇಹ ಬೇಡ. ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ದಾಗಿದೆ. ಪೂಜಾ ಫಲಗಳನ್ನು ಅರಿಯುವಂತಹ ತವಕ. ಹಾಗಾದ್ರೆ ಮಹಾನಾಗನ ಆರಾಧನೆಯನ್ನ ಶ್ರದ್ಧಾ ಭಕ್ತಿಯಿಂದ ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ವರ್ತಮಾನದಲ್ಲಿ ಅವಲೋಕನವನ್ನು ಮಾಡೋದನ್ನು ನಾವು ಬಿಟ್ಟುಬಿಟ್ಟಿದ್ದೀವಿ. ಯಾವುದು ಬೇಕೋ ಅದನ್ನು ಬಿಟ್ಟಿದ್ದೀವಿ, ಯಾವುದು ಬೇಡವೋ ಅದನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಖಂಡಿತ ಇದು ಒಳ್ಳೆಯದಲ್ಲ. ಜಗತ್ತಿನಲ್ಲಿ ಒಂದಿಷ್ಟು ಪ್ರಮಾಣದ ವ್ಯವಸ್ಥೆಗಳನ್ನು ನಾವು ಅವಲೋಕನವನ್ನು ಮಾಡಲೇಬೇಕಾಗತ್ತೆ. ಏನದು ಅನ್ನೋದಾದರೆ ಮತ್ತೇನು ಅಲ್ಲ, 3 ಕಿರಣಗಳು ನಮ್ಮ ಮೇಲೆ ಸಮನಾದಂತಹ ವ್ಯವಸ್ಥೆಗಳಲ್ಲಿರಬೇಕು. ಅದು ಯಾವ ಕಿರಣ? ಅದು ಸರ್ಪಕಿರಣ, ಆನಂತರದಲ್ಲಿ ಗೋಕಿರಣ ಮತ್ತು ಅಶ್ವಕಿರಣ ಎನ್ನುವಂಥ 3 ಕಿರಣಗಳು ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇದೆಲ್ಲ ಆಗತ್ತಾ ಅಂತ ಈಗಲೂ ಕೆಲವರು ಮೂಗು ಮುರಿಯೋರು ಇರ್ಬೋದು. ನೀವು ನಂಬಿ ಬಿಡಿ, ನೀವು ನಂಬಲೇಬೇಕು ಅಂತ ನಾನು ಹೇಳುವಂಥದ್ದಲ್ಲ. ಅದರ ಪ್ರಾಚೀನ ಋಷಿಮುನಿಗಳು ಕಂಡುಕೊಂಡ ಮಾರ್ಗವನ್ನ ತಿಳಿಸೋಕೆ ನಾವು ಕೂತಿದ್ದೇನೆ ವಿನಃ ಯಾರಿಗೋ ಸಮಾಧಾನ ಮಾಡೋಕ್ಕೋ ಯಾರಿಗೋ ಬಕೆಟ್ ಹಿಡಿಯೋಕ್ಕೋ ನಾನು ಕೂತಿಲ್ಲ. ಇಲ್ಲದನ್ನು ಹೇಳೋದು ಇಲ್ಲ ನಾನು. ಹಾಗಿದ್ರೆ ಈ ಸರ್ಪಾದಿ ಕಿರಣಗಳು ನಮ್ಮ ಮೇಲೆ ಸರಿಯಾದಂತಹ ಪ್ರಭೆಯನ್ನು ಕೊಡದಿದ್ದಾಗ ಅಥವಾ ಆ ಕಿರಣಗಳು ನಮ್ಮನ್ನ ತಲುಪದಿದ್ದಾಗ ಬಹಳ ಪ್ರಮಾಣದ ದೋಷಗಳಿಗೆ ನಾವು ಈಡಾಗ್ತೀವಿ. ಎಷ್ಟೋ ಸಂದರ್ಭಗಳು ನಾವು ನೋಡ್ತೀವಿ. ನಾವು ಅಂದುಕೊಳ್ಳೋದೊಂದಾದರೆ ಜೀವನದಲ್ಲಿ ನಡೆಯೋದೇ ಮತ್ತೊಂದಾಗಿರುತ್ತೆ. ಯಾಕೆ, ಏನಿದ್ದಕ್ಕೆ ಮೂಲವಾದಂತಹ ಕಾರಣ ಅಂತ ಕೇಳಿದರೆ ಉತ್ತರಗಳು ಮಾತ್ರ ಶೂನ್ಯ, ಸಿಗೋದೇ ಇಲ್ಲ. ಹಾಗಾದರೆ ಈ ನಾಗದೋಷ ಎನ್ನುವಂಥದ್ದು ಒಂದು ಮನೆಯ ಬೆಳವಣಿಗೆಯ ಹಂತವನ್ನು ಕೂಡ ನಾಶ ಮಾಡುತ್ತೆ ಅಥವಾ ಬೆಳೀಲಿಕ್ಕೆ ಬಿಡೋದಿಲ್ಲ. ಮಕ್ಕಳ ವಿದ್ಯಾಭ್ಯಾಸಗಳಿರ್ಬೋದು, ಅಥವಾ ವ್ಯಾಧಿ ರೂಪದಲ್ಲಿರ್ಬೋದು, ಅಥವಾ ಕಾಯಿಲೆಗಳ ರೂಪದಲ್ಲಿರ್ಬೋದು, ಅಥವಾ ಮಕ್ಕಳ ರೂಪದಲ್ಲಿರ್ಬೋದು, ಅಥವಾ ಸಂಪತ್ತಿನ ರೂಪದಲ್ಲಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಸಂಪತ್ತನ್ನು ಕಾಪಾಡಿಕೊಳ್ಳುವಂತಹ ದೃಷ್ಟಿಗಳಲ್ಲಿರ್ಬೋದು. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಯಾವಾಗ ಅಂತ ಕೇಳುವುದಾದರೆ ಯಾವಾಗಲ್ಲ. ಅದು ಕೇವಲ ಸ್ವಾಮಿಯ ಆರಾಧನೆಯನ್ನ ನಿಧಿ ಸಂರಕ್ಷಕ ನಾಗ ಅಂತ ಕೇಳ್ತೀವಿ ನಾವು. ಹಿಂದಿನವರೆಲ್ಲ ಮಾತಾಡ್ತಿದ್ರು, ಭೂಮಿನಲ್ಲಿ ನಿಧಿ ಇದೆಯಂತೆ ಯಾರೋ ಹೇಳಿದ್ದಾರೆ. ಇಷ್ಟು ದೊಡ್ಡ ಸರ್ಪ ಓಡಾಡ್ತಾನೇ ಇರುತ್ತೆ ಗುರುಗಳೇ ಎನ್ನುವಂಥ ಮಾತನ್ನು ಕೇಳಿರ್ತೀರಿ ನೀವು. ಅದರ ಅರ್ಥ ಯಾವತ್ತು ಅಂತಹ ನಿಧಿ ಪದಿ ಕೀಳೋದು ಮತ್ತೊಂದು ಬರೋದೊಂದು ಇವೆಲ್ಲ ಸುಳ್ಳೆ. ಅದನ್ನು ಮಾಡಬಾರ್ದು. ಭಗವಂತನ ದೃಷ್ಟಿ ಏನಿದೆಯೋ, ಭಗವಂತ ಕೊಟ್ಟಿದಂತಹ ಭಿಕ್ಷೆಯನ್ನು ನಾವು ಸ್ವೀಕಾರ ಮಾಡುವವರೇ ವಿನಃ ಮತ್ಯಾವುದೂ ಅಲ್ಲ ಎನ್ನುವಂಥದ್ದನ್ನು ನಾವು ಯಾರೂ ಮರೆಯುವ ಹಾಗಿಲ್ಲ. ಅಂತಹ ವಿಶೇಷವಾದ ಮಹಾನಾಗನ ಆರಾಧನೆಯನ್ನು ಮಾಡೋದ್ರಿಂದ ನೀವು ಅನೇಕ ಸಂದರ್ಭಗಳಲ್ಲಿ ನೋಡ್ತೀವಿ,
ಡಾಕ್ಟರ್ಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ರು ನಾವು ಸುಮ್ಮನೆ ಕೂತ್ಕೋತೀವಿ. ಇತ್ತೀಚಿನ ದಿನಮಾನಗಳಲ್ಲಿ ದೇವರಿಗೆ ಏನಾದರೂ ಒಂದು ಅರ್ಧ ಲೀಟರ್ ಹಾಲನ್ನು ಹಾಕಿದರೆ ಬಾಯಿ ಬಾಯಿ ಬಡ್ಕೊಳ್ತಾರೆ. ಕೆಲವು ಎಂತೆಂಥೋ ಜೀವಿಗಳಂತಪ್ಪ, ನಾನು ಆ ಹೆಸರನ್ನೆಲ್ಲ ಕರೆಯಲ್ಲ ನಾನು. ಆದರೆ ದೇವತೆಗಳಿಗೆ ಅರ್ಪಣೆ ಮಾಡಿದಾಗ ಬಾಯಿ ಬಾಯಿ ಬಡ್ಕೋತೀವಿ. ನಾವು ಲಕ್ಷಾಂತರ ರೂಪಾಯಿಗಳನ್ನು ವೈದ್ಯಕೀಯಕ್ಕೆ ಹಾಕಿದ್ರು ಕೂಡ ಸುಮ್ಮನೆ ಕೂತಿರ್ತೀವಿ. ಕಾರಣ ಏನು ಗೊತ್ತಾ? ನಮಗೆ ಜೀವದ ಮೇಲಿದ್ದಂಥ ಪ್ರೀತಿ. ದೇವರು ಅಂದ್ರೆ ಪೂಜೆನೇ ಮಾಡಲ್ಲ ನಾವು. ಏನಾದರೂ ಒಂಚೂರಾಗಲಿ ತಕ್ಷಣ ಡಾಕ್ಟರ್ ಹತ್ರ ಹೋಗ್ತೀವಿ. ಅವ್ರು ಹೇಳಲ್ಲ ಕೇಳಲ್ಲ, ತೆಗೆದುಕೊಂಡು ಹೋಗಿ ICU ಅಂತ ಹಾಕಿಬಿಡ್ತಾರೆ. ಅದರ ಪ್ರಯೋಜನ ಮಾತ್ರ ಕೊಡ್ತಕ್ಕಂಥವನು ಭಗವಂತ ಮಾತ್ರನೇ. ಇಲ್ಲೆಲ್ಲ ನೆಪ ಮಾತ್ರಕ್ಕೆ ಮಾತ್ರವೇ. ಎಲ್ಲ ಪರಮಾತ್ಮನ ಕಪಟ ನಾಟಕ ಸೂತ್ರಧಾರಿಯಾದಂಥ ಭಗವಂತನ ಆಣತಿಯಂತೆ ನಡ್ಕೊಳ್ಳೋರು ನಾವು ಅನ್ನುವಂಥದ್ದನ್ನು ಯಾರೂ ಕೂಡ ಮರಿಬಾರ್ದು. ಹಾಗಾದರೆ ಸರ್ಪಾದಿ ದೋಷಗಳಿಂದ ಸಂತಾನದ ಪ್ರತಿಬಂಧಕ ದೋಷಗಳು ಕೂಡ ಬರುತ್ತೆ. ಕ್ರಿಕೆಟಿನ ಎಂತೆಂಥ ಮಹಾತಾರೆಯರು ಬಂದು ಸುಬ್ರಹ್ಮಣ್ಯಕ್ಕೆ ಪೂಜೆ ಮಾಡಿಸ್ಕೊಂಡದ್ದನ್ನು ನೋಡಿದ್ದೀರಿ ನೀವು. ಪುರುಸೊತ್ತಿತ್ತು ಅಂತ ಬಂದಿದ್ದಲ್ಲ, ಅಥವಾ ತಿಳುವಳಿಕೆ ಅವರಿಗೇನು ಕಡಿಮೆ ಏನಾಗಿರಲಿಲ್ಲ, ಮಹಾವಿಜ್ಞಾನವನ್ನು ಏನು ಅರಿತೆಗಿದ್ದಂಥವ್ರೇನಾಗಿರಲಿಲ್ಲ ಅವರು. ಆದರೆ ಭಗವಂತ ಎನ್ನುವಂಥವನು ಸತ್ಯ ಎನ್ನುವಂಥದ್ದನ್ನು ಮನಗಂಡಂಥ ವ್ಯಕ್ತಿಗಳು ಪರಮಾತ್ಮನ ಸೇವೆಯನ್ನು ಮಾಡಿದರು. ಮಹಾಕಾಳ ಸರ್ಪದ ದೋಷಗಳು ಕೂಡ ನಿವೃತ್ತವಾಗಬೇಕಾದ್ರೆ ಇಂತಹ ಕ್ಷೇತ್ರಾದಿಗಳ ಪರ್ಯಟನೆ ಮಾಡಬೇಕು. ಜಗತ್ತಿನಲ್ಲಿಯೇ ಸ್ತ್ರೀಯರಿಂದ ಅರ್ಚಿಸಲ್ಪಡ್ತಕ್ಕಂತಹ ಒಂದು ದೇವಾಲಯದ ದರ್ಶನವನ್ನು ಕೂಡ ನಾಳೆ ದಿನ ನಮಗೆ ಮಾಡಿಸ್ತೀನಿ. ಖಂಡಿತ ಯಾರ್ಯಾರು ಪೂಜೆ ಮಾಡಿದ್ದೀರೋ ಸಕಲ ಸಂಕಷ್ಟಗಳು ದೂರ ಆಗಿದೆ ಎನ್ನುವಂಥದ್ದು ಕೂಡ ಅಪ್ಪಟವಾದಂಥ ಸತ್ಯ. ಪೂಜಾ ಫಲಗಳನ್ನು ಕೇಳಿದ್ದೀರಿ, ಕೆಲವು ಮಾಹಿತಿಗಳನ್ನು ಕೂಡ ಅರ್ಥಕೊಂಡಿದ್ದೀರಿ. ಹಾಗಾದ್ರೆ ನಿಮ್ಮ ಕುತೂಹಲ ಇವತ್ತಿನ ರಾಶಿ ಭವಿಷ್ಯ ಹೇಳುತ್ತೆ. ಲಾಭ ಆಗತ್ತಾ ನಷ್ಟ ಆಗತ್ತಾ ಎನ್ನುವಂಥ ಆಲೋಚನೆಯಲ್ಲಿ ಬೆರೆತೀರಿ. ಅರಿಯೋಣ ಪ್ರಥಮವಾಗಿ ಮೇಷರಾಶಿಯ ಇವತ್ತಿನ ಫಲವನ್ನ. ಈ ದಿನ ಉತ್ತಮವಾದಂತಹ ದಿನಮಾನವನ್ನ ಪಡೆದುಕೊಳ್ತೀರಿ. ಕೊಟ್ಟ ಸಾಲ ವಾಪಸ್ ಆಗತ್ತೆ. ಮನೆಯಲ್ಲಿಯೂ ನೆಮ್ಮದಿಯ ವಾತಾವರಣವನ್ನು ಕಾಣುವಂತಹ ಶುಭಯೋಗ ಕೆಲವರ ಜೀವನದಲ್ಲಿ. ಉನ್ನತವಾದಂತಹ ಸ್ಥಾನಮಾನಕ್ಕೆ ಸರ್ಕಾರಿ ನೌಕರರು ಏರಬಹುದಾದಂಥ ಲಕ್ಷಣಗಳಿದೆ. ಯಾರು ಫೈನಾನ್ಸ್ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರೋ ಅಂಥವುದರಿಗೆ ಲಾಭ, ಅನುಕೂಲ ಮತ್ತು ಸ್ಥಿರವಾದಂತಹ ವ್ಯವಸ್ಥೆಗಳನ್ನು ಕಾಣಲಿದ್ದೀರಿ. ಬಂಧು ಮಿತ್ರರ ಸಮಾಗಮನ ಕೂಡ ಆಗಬಹುದಾದ ಲಕ್ಷಣಗಳು. ಸಮಸ್ಯೆ ಪರಿಹಾರಕ್ಕೆ ಇರುವ ಮಾರ್ಗ ಮತ್ತೇನೂ ಅಲ್ಲ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಕುಲದೇವರನ್ನು ಸ್ಮರಿಸಿಕೊಳ್ಳಿ. ಇದರಿಂದ ಉತ್ತಮವಾದ ಪ್ರಗತಿಯನ್ನು ಕಾಣ್ತೀರಿ. ಸುಬ್ರಹ್ಮಣ್ಯನ ಆರಾಧನೆ ಕೂಡ ಅಗತ್ಯವಾದದ್ದು, ಒಳ್ಳೆಯದಾಗಲಿ. ಇನ್ನು ರಾಶಿ ವೃಷಭ. ಅನುಕೂಲಕರವಾದಂತಹ ಸ್ಥಿತಿಮಾನವನ್ನು ಪೂರ್ತಿ ಪ್ರಮಾಣದಲ್ಲಿ ಕಾಣಲಿಕ್ಕೆ ಅಸಾಧ್ಯವಾಗಬಹುದು. ಹೈನುಗಾರಿಕೆಯನ್ನು ಮಾಡುತ್ತಿರುವಂತಹವರ ಜೀವನದಲ್ಲಿ ಅನುಕೂಲವನ್ನು ಕಾಣುವಂತಹ ಶುಭ ನಿರೀಕ್ಷೆ. ಬಂಧು ಮಿತ್ರರ ಸಹಾಯ, ಮಾನಸಿಕವಾದಂಥ ವ್ಯತೆಯನ್ನು ಪರಿಹಾರ ಮಾಡಿಕೊಂಡಂಥ ಅನುಭವ ಕೂಡ ನಿಮ್ಮ ಪಾಲಿಗೆ ಗೋಚರವಾಗ್ತಾ ಇದೆ. ದೂರದ ಬಂಧುಗಳು ಅಗಲಿದಂಥ ದುರ್ವಾರ್ತೆಗಳನ್ನು ಮಧ್ಯಾಹ್ನ ನಂತರದಲ್ಲಿ ಕೇಳಬೇಕಾಗಿ ಬರಬಹುದು. ಎಲ್ಲ ಥರದ ಸಮಸ್ಯೆಗಳನ್ನು ನಿವಾರಿಸ್ಕೋಬೇಕು, ಸಮಾಧಾನ ಪಡ್ಕೋಬೇಕು ಎನ್ನುವಂಥ ಆಲೋಚನೆ ನಿಮ್ಮದಾದಲ್ಲಿ ನೀವು ಮಾಡಬೇಕಾದ್ದೇನು ಗೊತ್ತೇ? ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುತ್ತಾ ಬಡವರಿಗೆ ಅನ್ನದಾನವನ್ನು ಮಾಡಿದರೆ ಉತ್ತಮವಂಥ ಪ್ರಗತಿ ಸಾಧ್ಯ, ಒಳ್ಳೆಯದಾಗಲಿ. ರಾಶಿ ಮಿಥುನ. ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಅನುಕೂಲವನ್ನು ಕಾಣುವಂಥ ಶುಭಯೋಗ ನಿಮಗೆ. ಮನೆಯಲ್ಲಿಯೂ ನೆಮ್ಮದಿಯ ವಾತಾವರಣವನ್ನು ಕಾಣ್ತೀರಿ. ಬಹುದಿನದಿಂದ ಕೆಲಸವೇ ಇಲ್ಲ, ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗದಿದ್ದಂಥವರ ವ್ಯಕ್ತಿಗಳ ಜೀವನದಲ್ಲಿ ಕೂಡ ಅನುಕೂಲಕರವಂಥ ಸ್ಥಿತಿಮಾನ ಲಭ್ಯ ಆಗುತ್ತೆ. ಮಾನಸಿಕವಂಥ ವ್ಯತೆಯನ್ನು ಕೂಡ ಪರಿಹಾರ ಮಾಡಿಕೊಳ್ತೀರಿ. ಬಾಂಧವರ ಸಹಜವಾದಂಥ ಒಂದಿಷ್ಟು ಒಡಂಬಡಿಕೆಯನ್ನು ಕೂಡ ನಿಮ್ಮದಾಗಿಸಿಕೊಳ್ಳಿಕ್ಕೆ ಸಾಧ್ಯತೆಗಳಿದೆ. ವಿವಾಹದ ಅಡೆತಡೆಗಳು ದೂರಾಗುವಿಕೆ, ಬಂಧುಗಳ ಮಾರ್ಗದರ್ಶನ ಕೂಡ ನಿಮಗೆ ಹಿತ ಅಂತ ಅನಿಸುತ್ತೆ. ಸಮಸ್ಯೆಗಳ ನಿವಾರಣೆಗೆ ದೇವಿ ಮತ್ತು ಸುಬ್ರಹ್ಮಣ್ಯ ನಮಗಿರುವಂಥ ಮಾರ್ಗ, ಒಳ್ಳೆಯದಾಗಲಿ. ಅರಿಯೋಣ ಕರ್ಕಾಟಕ ರಾಶಿಯವರ ಇವತ್ತಿನ ದಿನಮಾನವನ್ನು. ಸಮಾಧಾನಯುತವಂಥ ಬದುಕು ಹುಸಿಯಾಗಲಾರದು. ಬಂಧು ಮಿತ್ರರ ಸಹಾಯ ಕೂಡ ದೊರಕುವಂಥ ಲಕ್ಷಣಗಳೇ ಹೆಚ್ಚಾಗಿದೆ. ಕಬ್ಬಿಣ ಮತ್ತು ತೈಲೋದ್ಯಮದಂಥ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಗಳನ್ನು ಗಳಿಸ್ಕೋತೀರಿ. ಮನಸ್ಸಿಗೆ ಉಲ್ಲಾಸ, ಹೆಚ್ಚುತ್ತಿರುವಂಥ ಜನಪ್ರಿಯತೆ ಕೂಡ ಇಮ್ಮಡಿಗೊಳ್ಳುತ್ತೆ ಕೆಲವರ ಜೀವನದಲ್ಲಿ. ಮಾನಸಿಕವಂಥ ವ್ಯತೆಯ ಪರಿಹಾರಕ್ಕೆ, ಸಮಾಧಾನಯುತವಂಥ ಬದುಕಿನ ಆಶ್ರಯಕ್ಕಾಗಿ ನೀವು ಮಾಡಬೇಕಾದಂತಹ ಪರಿಹಾರಗಳು ಏನು ಎನ್ನುವಂಥ ಪ್ರಶ್ನೆಗೆ ಉತ್ತರ ಮತ್ತೇನು ಅಲ್ಲ, ಗಣಪತಿ ಆರಾಧನೆಯನ್ನು ಸುಬ್ರಹ್ಮಣ್ಯನ ಉಪಾಸನೆ ಮಾಡಿಕೊಳ್ಳಿ. ಭಗವಂತ ನಿಮ್ಮನ್ನು ಹರಸಲಿ ಅಂತ ಪ್ರಾರ್ಥಿಸ್ತೀನಿ. ಇನ್ನು ರಾಶಿ ಸಿಂಹ. ಮಾನಸಿಕವಂಥ ವ್ಯತೆಯನ್ನು ಪಡಲೇಬೇಕಂತ ಸ್ಥಿತಿಮಾನ, ಹಣಕ್ಕಾಗಿಯೂ ಕೂಡ ಪರದಾಡಬೇಕಂತ ಸ್ಥಿತಿಮಾನಗಳು ಬರ್ಬೋದು. ಬಾಂಧವರ ಮಧ್ಯೆ ಕಲಹ, ಮಾಡದಿರುವ ತಪ್ಪಿಗೆ ಒಂದಿಷ್ಟು ಮಟ್ಟದ ಹಣವನ್ನು ವ್ಯಯ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿಗಳು ಕೂಡ ಒದಗಿ ಬರಬಹುದು. ಅನ್ಯರ ವಿಚಾರಕ್ಕೆ ಮಾತ್ರ ತಲೆ ಹಾಕಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೆ ಮಾಡುತ್ತಿರುವಂಥ ಉದ್ಯಮದಲ್ಲಿ ಶ್ರದ್ಧೆ ಅಗತ್ಯವಾದದ್ದು. ಮೋಸಗಾರರ ವಂಚಕರ ಜಾಲದಿಂದ ಮಹಿಳೆಯರು ತುತ್ತಾಗುವಂಥ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಕಾಲ್ನೋವಿನ ಸಮಸ್ಯೆ ಕೂಡ ಬಾಧಿಸುತ್ತೆ. ಸಮಸ್ಯೆ ಪರಿಹಾರಕ್ಕೆ ಸುಬ್ರಹ್ಮಣ್ಯ ಮತ್ತು ದೇವಿ ನಮಗಿರುವಂಥ ಮಾರ್ಗ, ಒಳ್ಳೆಯದಾಗಲಿ. ರಾಶಿ ಕನ್ಯಾ. ಸಮಾಧಾನಯುತವಂಥ ಬದುಕನ್ನು ಕನ್ಯಾ ರಾಶಿಯವರು ಪಡ್ಕೊಳ್ತೀರಿ. ನೆಮ್ಮದಿಯ ವಾತಾವರಣ ಕೂಡ ಲಭ್ಯವಾಗಲಿದೆ. ಅನ್ಯರ ವಿಚಾರಕ್ಕೆ ತಲೆ ಹಾಕಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೆ ಮಾಡುತ್ತಿರುವಂಥ ಉದ್ಯಮ ವ್ಯಾಪಾರ ವಹಿವಾಟುಗಳ ಬಗ್ಗೆ ಕೂಡ ಜಾಗೃತರಾಗಿರುವಂಥದ್ದು ಲೇಸು.
ಹಾಗೆ ಪತ್ರಿಕಾ ರಂಗದ ಮಿತ್ರರಿಗೂ ಕೂಡ ಅನುಕೂಲವನ್ನು ಪಡ್ಕೊಳ್ತೀರಿ. ಆರೋಗ್ಯದ ಸುಧಾರಣೆ ನಿಮ್ಮ ಮನಸ್ಸಿಗೆ ಮುದ ಕೊಡುತ್ತೆ. ಸಮಸ್ಯೆ ಪರಿಹಾರಕ್ಕಾಗಿ ಮಾಡಬೇಕಾದ್ದೇನು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಮತ್ತೇನು ಅಲ್ಲ, ಗಣಪತಿ ಮತ್ತು ಸುಬ್ರಹ್ಮಣ್ಯನ ಉಪಾಸನೆ ಮಾಡಿಕೊಳ್ಳಿ, ಭಗವಂತ ಹರಸಲಿ ಅಂತ ಆಶಿಸೋಣ. ಮುಂದಿನ ರಾಶಿಯನ್ನು ಅವಲೋಕನವನ್ನು ಮಾಡೋದಾದರೆ ರಾಶಿ ತುಲಾ. ಸಮಾಧಾನಯುತವಂತ ಬದುಕನ್ನು ಹೆಣ್ಣು ಮಕ್ಕಳು ಪಡ್ಕೋತೀರಿ. ಉತ್ತಮವಂತ ಪ್ರಗತಿ ಸಾಧ್ಯ. ಬಂಧುಗಳ ಸಹಕಾರ ಕೂಡ ನಿರೀಕ್ಷಿಸಬಹುದಾಗಿದೆ. ಅನ್ಯರ ವಿಚಾರಕ್ಕೆ ನೀವು ತಲೆ ಹಾಕಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೆ ಮಕ್ಕಳ ವಿಚಾರದಲ್ಲಿ ಆರೋಗ್ಯಕವಾದಂಥ ವಿಚಾರಗಳ ಬಗ್ಗೆ ಒಂದಿಷ್ಟು ಜಾಗ್ರತೆಯನ್ನು ವಹಿಸಿದ್ರೆ ಸೂಕ್ತ. ಪ್ರಪಂಚ ಮುಖವಾಗಿರತಕ್ಕಂಥ ಕೆಲವು ವ್ಯವಸ್ಥೆಗೆ ಅನುಕೂಲವನ್ನು ಪಡ್ಕೊಳ್ತೀರಿ. ಎಲ್ಲ ರೀತಿಯಂಥ ಪ್ರಗತಿ ಪಥಕ್ಕೆ ಶಿವನ ಆರಾಧನೆ ಕೂಡ ಅಗತ್ಯವಾದದ್ದು. ಒಳ್ಳೆಯದಾಗಲಿ ಅಂತ ಹಾರೈಸೋಣ. ವೃಶ್ಚಿಕ ರಾಶಿಯವರಿಗೆ ಅನಾನುಕೂಲಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ಮಾನಸಿಕವಂತ ವ್ಯತ್ಯೆಯನ್ನು ಪಡಲೇಬೇಕಂತ ಸ್ಥಿತಿಮಾನಗಳು ಕೂಡ ಒದಗಿ ಬರಬಹುದು. ಪ್ರಯಾಣದಲ್ಲಿ ಕೂಡ ಅಡೆತಡೆಗಳನ್ನು ಕಾಣುವಂತಹ ಲಕ್ಷಣಗಳು. ಹಣವನ್ನು ವೆಹಿಕಲ್ಸಿಗಾಗಿ ಖರ್ಚು ಮಾಡಲೇಬೇಕಂತ ಸ್ಥಿತಿಮಾನಗಳು ಕೂಡ ಒದಗಿ ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಅಡೆತಡೆ. ಸುಬ್ರಹ್ಮಣ್ಯನ ಉಪಾಸನೆಯಿಂದ ಸಮಾಧಾನ. ಒಳ್ಳೆಯದಾಗಲಿ ಅಂತ ಹಾರೈಸೋಣ. ರಾಶಿ ಧನು. ಸಮಾಧಾನಯುತವಂತ ಬದುಕನ್ನು ಪೂರ್ತಿ ಪ್ರಮಾಣದಲ್ಲಿ ಪಡಲಿಕ್ಕೆ ಆಗಲ್ಲ. ಕಪ್ಪು ಬಟ್ಟೆ ಧರಿಸಬೇಡಿ. ಮನೆಯಿಂದ ಹೊರಡುವಾಗ ಚಿಕ್ಕ ಮಕ್ಕಳ ಮುಖ ದರ್ಶನವನ್ನು ಮಾಡಿ ಮನೆಯಿಂದ ಬಲಗಾಲನ್ನೇ ಇಟ್ಟು ಹೊರಡುವಂಥದ್ದು ಉತ್ತಮ. ಯಾವ ಕಾರಣಕ್ಕೂ ಸಾಲ ಕೊಡಬೇಡಿ. ಸಾಲ ಬಡ್ಡಿಗಾಗಿ ತರಬೇಡಿ. ಅನ್ಯರ ವಿಚಾರಕ್ಕೆ ತಲೆ ಹಾಕೋದು ಬೇಡವೇ ಬೇಡ. ಮಾನಸಿಕವಂತ ವ್ಯತ್ಯೆಯ ಪರಿಹಾರ, ಸಮಾಧಾನದ ಬದುಕು ಬೇಕಾ? ಹಾಗಿದ್ದ ಸುಬ್ರಹ್ಮಣ್ಯನ ಉಪಾಸನೆ ಅಗತ್ಯ ಎನ್ನುವಂಥದ್ದು ನೆನಪಿರಬೇಕಾದಂಥ ಸತ್ಯ. ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಮುಂದಿನ ರಾಶಿಯನ್ನು ಅವಲೋಕನವನ್ನು ಮಾಡುವುದಾದರೆ ಮುಂದಿನ ರಾಶಿ ಮಕರ. ಸಮಾಧಾನಯುತವಂತ ಬದುಕು ಅಸಾಧ್ಯವಾಗುವಂತಹ ಸಾಧ್ಯತೆಗಳು. ಮಾನವ ಸಹಜವಾದಂಥ ಒಂದಿಷ್ಟು ಮಟ್ಟಕ್ಕೆ ಅನಾನುಕೂಲವನ್ನೇ ಕಾಣಲಿದ್ದೀರಿ. ಪ್ರಯಾಣವನ್ನು ಮಾಡಬೇಕಂತ ಸ್ಥಿತಿಮಾನಗಳು ಕೂಡ ಒದಗಿ ಬರುತ್ತೆ. ಪ್ರೈವೇಟ್ ಸೆಕ್ಟರ್ಲಿ ಅನುಕೂಲವನ್ನು ಕಾಣಲಿಕ್ಕೆ ಆಗಲ್ಲ. ಯಾವುದೇ ಕಾರಣಕ್ಕೆ ಎಲ್ಲ ರೀತಿಯಂತಹ ಪ್ರಗತಿಯನ್ನು ಕಾಣುವಂತಹ ಹಂಬಲ ನಿಮ್ಮದಾದಲ್ಲಿ ಗಣಪತಿ ಮತ್ತು ಸುಬ್ರಹ್ಮಣ್ಯನ ಉಪಾಸನೆ ಅಗತ್ಯ. ಒಳ್ಳೆಯದಾಗಲಿ ಅಂತ ಹಾರೈಸೋಣ. ರಾಶಿ ಕುಂಭ. ಸಮಾಧಾನಯುತವಂತ ಬದುಕನ್ನು ಹೆಣ್ಣುಮಕ್ಕಳು ಪಡ್ಕೋತೀರಿ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ಗೃಹ ಕೈಗಾರಿಕೆ ಲಾಭವಂತನು ಕೊಡುತ್ತೆ. ಪ್ರೈವೇಟ್ ಮತ್ತು ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಕೂಡ ಅನುಕೂಲವನ್ನು ಕಾಣುವಂತಹ ಸಾಧ್ಯತೆಗಳು. ಮಕ್ಕಳ ವಿಚಾರದಲ್ಲಿ ಲಾಭ, ಅನುಕೂಲ. ಪ್ರಗತಿ ಪಥಕ್ಕೆ ಸುಬ್ರಹ್ಮಣ್ಯ ನಮಗಿರುವಂತಹ ಮಾರ್ಗ. ಒಳ್ಳೆಯದಾಗಲಿ. ರಾಶಿ ಮೀನ. ಸಮಾಧಾನಯುತವಂತ ಬದುಕನ್ನು ಕಾಣುವಂಥ ನಿರೀಕ್ಷೆ ಹುಸಿಯಾಗಲಾರದು. ಬಂಧು ಮಿತ್ರರ ಸಹಕಾರ ನಿಮ್ಮ ಪಾಲಿಗೆ ಲಭ್ಯ ಆಗತ್ತೆ. ಮಾನವ ಸಹಜವಾದಂಥ ಆಸೆ ಆಕಾಂಕ್ಷೆಗಳು ಈಡೇರುವಂತಹ ಶುಭ ದಿನ. ಯಾವುದೇ ಕಾರಣಕ್ಕೆ ಹೆಣ್ಣು ಮಕ್ಕಳ ಜೀವನದಲ್ಲಿ ಅನುಕೂಲಗಳನ್ನೇ ಹೆಚ್ಚಾಗಿ ಪಡ್ಕೊಳ್ಳುವಂತಹ ಲಕ್ಷಣಗಳು ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಎಲ್ಲ ರೀತಿಯಂತಹ ಪ್ರಗತಿಯ ಪಥ, ಮಾನಸಿಕವಂತ ನೆಮ್ಮದಿ. ಇದಕ್ಕಾಗಿ ಆರಾಧನೆಯನ್ನು ಮಾಡಬೇಕಾದಂತಹ ವ್ಯವಸ್ಥೆಗಳು ಯಾವುದು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಮತ್ತೇನೂ ಅಲ್ಲ, ಸುಬ್ರಹ್ಮಣ್ಯನ ಉಪಾಸನೆ ನೀವು ಮಾಡಿ, ಭಗವತ್ ಕೃಪೆ ನಿಮಗಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಮಾಡ್ತೀನಿ. ಬೆಳಗ್ಗೆ 8 ರಿಂದ 9 ತನಕ ಪೂಜಾ ಫಲ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ ಎನ್ನುವಂತಹ ಸಂದೇಶದೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತೀನಿ. ನಾಳೆ ಪುನಃ 6:30 ಇದೇ ಸಮಯಕ್ಕೆ ಇನ್ನೊಂದು ಪೂಜಾ ರಹಸ್ಯ ಅಂದರೆ ಮಹಾಕಾಳ ಸರ್ಪದೋಷದಿಂದ ಉಂಟಾಗುವಂತಹ ಅನಾಹುತಗಳನ್ನು ತಪ್ಪಿಸಿಕೊಳ್ಳುವ ಮಾರ್ಗೋಪಾಯದ ಪೂಜೆನ ಹೊತ್ತು ತರ್ತೀನಿ. ಈಗ ಹೋಗ್ಬಿಟ್ಟು ಬರ್ತೀನಿ. ಚೆನ್ನಾಗಿರಿ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.